ರಾಜ್ಯದ ರಾಜಧಾನಿ ಬೆಂಗಳೂರಿಂದ ಹೊರಟ ಖಾಸಗಿ ಬಸ್ಸು ಚಿತ್ರದುರ್ಗ ಬಳಿ ಭೀಕರ ಅಪಘಾತದಿಂದ ಈಗಾಗಲೇ ಬಸ್ಸಿಗೆ ಬೆಂಕಿ ಹತ್ಕೊಂಡಿದೆ. ಅದರಲ್ಲಿ ಸಾಕಷ್ಟು 9ರಿಂದ 10 ಜನ ಸಜೀವ ದಹನ ಆಗಿದ್ದಾರೆ. ಜನರಲ್ಲಿ ಸಾಕಷ್ಟೊಂದು ಪ್ರಶ್ನೆ ಮೂಡ್ಲತ್ತ, ಬಸ್ ಈ ರೀತಿ ಯಾಕೆ ಆಕ್ಸಿಡೆಂಟ್ ಆಗಿ ಅನ್ನೋದೊಂದು ದುರಂತಗಳಾಗ್ಲತ್ತವ. ಈಗಾಗಲೇ ತೆಲಂಗಾಣದ ಆಂಧ್ರದ ಕರ್ನೂಲ್ ಬಳಿ ಇತ್ತೀಚೆಗೆ ಒಂದು ಘಟನೆ ಆಗಿತ್ತು. ಬಸ್ ಸಂಪೂರ್ಣವಾಗಿ ಸುಟ್ಟು ಸಜೀವ ದಹನ ಆಗಿದ್ದರು ಪ್ರಯಾಣಿಕರು. ಈಗ ನಮ್ಮ ಚಿತ್ರದುರ್ಗ ಬಳಿ ಅದರ ನಿಜಕ್ಕೂ ನಾವು ಖಾಸಗಿ ಬಸ್ ತೋರಿಸ್ತೀವಿ. ಈ ರೀತಿ ಖಾಸಗಿ ಬಸ್ಗಳೇನದಂದ್ರೆ ಎಲ್ಲೋ ಒಂದು ಕಡೆ ಓವರ್ಲೋಡ್ ಏನದಂದ್ರೆ ಸಾಕಷ್ಟು ಏನಂದ್ರೆ ಮಾಲ್ ತರ್ತಾರೆ, ಸಾಕಷ್ಟು ಪಾರ್ಸಲ್ ತರ್ತಾರೆ, ಅದು ಒಂದು ಕಡೆ ಇರ್ಬೋದು. ಇನ್ನೊಂದು ಈಗಾಗಲೇ ಬಸ್ ದುರಂತ ಆದ ಸಂದರ್ಭದಲ್ಲಿ ಬಸ್ಸಿಗೆ ಎಕ್ಸಿಟ್ ಡೋರ್ ಅಂತ ಇರುತ್ತೆ, ಎಲ್ಲೋ ಒಂದು ಕಡೆ ಎಕ್ಸಿಟ್ ಡೋರ್ಗಳು ಇದ್ದು ಇಲ್ದಂಗದ ಅಂತ ಹೇಳ್ಬೋದು. ನೋಡ್ಬೋದು ನೀವು. ಈಗಾಗಲೇ ಈ ಒಂದು ಬಸ್ ನಾವು ತೋರಿಸ್ತಾ ಇದ್ದೀವಿ. ಬೀದರಿಂದ ಮಂಗಳೂರು ಕಡೆ ದಿನ ಬೆಳಗಾದ್ರೆ ಈ ಒಂದು ಬಸ್ ಹೋಗ್ತದೆ. ಅದ್ರ ಹಿಂದ್ಗಡೆ ಎಕ್ಸಿಟ್ ಡೋರ್ ಇಕ್ಕಿದ್ದಾರೆ. ಅದ್ರ ನೋಡ್ಬೋದು ಯಾವ ರೀತಿ ಸಂಪೂರ್ಣವಾಗಿ ಏನಂದ್ರೆ ಎಕ್ಸಿಟ್ ಡೋರ್ ಬಂದ್ ಮಾಡಿದ್ದಾರೆ. ಒಳಗಡೆ ಕಾಣಿಸ್ತಾ ಇದೆ ಸೀಟ್ ಸಂಪೂರ್ಣವಾಗಿ. ಎಕ್ಸಿಟ್ ಡೋರ್ ಏನಂದ್ರೆ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಇಂಥ ಪ್ಯಾಕ್ ಮಾಡಿ ಎಕ್ಸಿಟ್ ಡೋರ್ ನಿಜಕ್ಕೂ ಓಪನ್ ಮಾಡ್ಲಿಕ್ಕೆ ಸಾಧ್ಯನಾ? ಈ ರೀತಿ ಪ್ಯಾಕ್ ಮಾಡೋರ ಪ್ರಯಾಣಿಕರು ಏನಾದರೂ ದುರಂತ ಆಯಿತು, ಏನಾದರೂ ಅನಾಹುತ ಆದಾಗ ನಿಜಕ್ಕೂ ಏನಾದ್ರು ಎಕ್ಸಿಟ್ ಡೋರ್ ಓಪನ್ ಮಾಡಿ ಅವ್ರ ಜೀವ ಉಳಿಸ್ಕೋಬಹುದಾ? ನೀವು ಸಹಜವಾಗಿ ಅಧಿಕಾರಿಗಳು ಗಮನಿಸಬೇಕು. ಬಸ್ ದುರಂತದಲ್ಲಿ ಈ ರೀತಿ ಜನ ಸಜೀವ ದಹನ ಆಗ್ಲಕ್ಕ ಈಗ ಸಾಕಷ್ಟು ಕಾರಣಗಳವ. ಇನ್ನೊಂದು ಈಗಾಗಲೇ ಸಾಕಷ್ಟು ಲಗೇಜನ್ನು ತುಂಬ್ತಾರೆ. ಲಗೇಜು ಓವರ್ಲೋಡ್ ಲಗೇಜ್ ತುಂಬಿದ ಕಾರಣ ಕೂಡ ಇಂಥ ಒಂದು ಘಟನೆ ಆಗ್ಬೋದು. ಇನ್ನೊಂದು ಬಸ್ ತೋರಿಸ್ತೀವಿ ನಾವು, ನೋಡ್ಬೋದು ನೀವು. ಈ ಬಸ್ಸಿಗೆ ಕೂಡ ಲಗೇಜ್ ಇರ್ಬೋದು, ಎಕ್ಸಿಟ್ ಡೋರ್ ಇರ್ಬೋದು, ಸಾಕಷ್ಟು ಒಂದು ನ್ಯೂನತೆಗಳವ. ಆ ಹಿನ್ನೆಲೆಯಲ್ಲಿ ಗೊತ್ತಾ ರಸ್ತೆ ಅಪಘಾತಗಳು ಸಹಜವಾಗಿ ಆಗ್ಲತ್ತವ ಅಂತ ಹೇಳ್ಬೋದು. ರಸ್ತೆ ಈಗಾಗಲೇ ಅಪಘಾತ ಆಗಿದೆ. 9 ಜನ ಸಜೀವ ದಹನ ಆಗಿದ್ದಾರೆ. ಅದಕ್ಕೆ ಎಲ್ಲೋ ಒಂದು ಕಡೆ ಓವರ್ಲೋಡ್ ಲಗೇಜ್ ಇರ್ಬೋದು, ಮತ್ತು ಅದೇ ರೀತಿ ಎಕ್ಸಿಟ್ ಡೋರ್ ಏನದಂದ್ರೆ ಎಕ್ಸಿಟ್ ಡೋರ್ ಸಮಸ್ಯೆ ಇರ್ಬೋದು. ಇಲ್ಲಿ ಎಕ್ಸಿಟ್ ಡೋರ್ ಇದೆ, ಆದರೆ ಇವರು ಇಕ್ಕಿದ್ದಾರೆ, ಆದರೆ ಪ್ಯಾಕ್ ಮಾಡಿಲ್ಲ. ಆದರೆ ಟೋಟಲಿ ಈ ರೀತಿ ಎಲ್ಲೋ ಒಂದು ಕಡೆ ಬಸ್ಸಲ್ಲಿ ತುರ್ತಾಗಿ ಎಕ್ಸಿಟ್ ಡೋರ್ಗಳಿರ್ತಾವೆ. ಆ ಎಕ್ಸಿಟ್ ಡೋರ್ಗಳು ಇದ್ದೂ ಇಲ್ಲದಂತಿದ್ದ ಕಾರಣ ಆ ರಸ್ತೆ ಅಪಘಾತಗಳು, ಬಸ್ ದುರಂತ ಸಂದರ್ಭದಲ್ಲಿ ಆ ಪ್ರಯಾಣಿಕರು ತಮ್ಮ ಜೀವ ಉಳಿಸ್ಕೊಳ್ಳೋಕ್ಕಾಗದೆ ಬಸ್ಸಿನಲ್ಲಿ ಸಜೀವ ದಹನ ಆಗ್ತಾಯಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ರಾಜಧಾನಿ ಬೆಂಗಳೂರಿಂದ ಹೊರಟ ಖಾಸಗಿ ಬಸ್ಸು ಚಿತ್ರದುರ್ಗ ಬಳಿ ಭೀಕರ ಅಪಘಾತದಿಂದ ಈಗಾಗಲೇ ಬಸ್ಸಿಗೆ ಬೆಂಕಿ ಹತ್ಕೊಂಡಿದೆ. ಅದರಲ್ಲಿ ಸಾಕಷ್ಟು 9ರಿಂದ 10 ಜನ ಸಜೀವ ದಹನ ಆಗಿದ್ದಾರೆ. ಜನರಲ್ಲಿ ಸಾಕಷ್ಟೊಂದು ಪ್ರಶ್ನೆ ಮೂಡ್ಲತ್ತ, ಬಸ್ ಈ ರೀತಿ ಯಾಕೆ ಆಕ್ಸಿಡೆಂಟ್ ಆಗಿ ಅನ್ನೋದೊಂದು ದುರಂತಗಳಾಗ್ಲತ್ತವ. ಈಗಾಗಲೇ ತೆಲಂಗಾಣದ ಆಂಧ್ರದ ಕರ್ನೂಲ್ ಬಳಿ ಇತ್ತೀಚೆಗೆ ಒಂದು ಘಟನೆ ಆಗಿತ್ತು. ಬಸ್ ಸಂಪೂರ್ಣವಾಗಿ ಸುಟ್ಟು ಸಜೀವ ದಹನ ಆಗಿದ್ದರು ಪ್ರಯಾಣಿಕರು. ಈಗ ನಮ್ಮ ಚಿತ್ರದುರ್ಗ ಬಳಿ ಅದರ ನಿಜಕ್ಕೂ ನಾವು ಖಾಸಗಿ ಬಸ್ ತೋರಿಸ್ತೀವಿ. ಈ ರೀತಿ ಖಾಸಗಿ ಬಸ್ಗಳೇನದಂದ್ರೆ ಎಲ್ಲೋ ಒಂದು ಕಡೆ ಓವರ್ಲೋಡ್ ಏನದಂದ್ರೆ ಸಾಕಷ್ಟು ಏನಂದ್ರೆ ಮಾಲ್ ತರ್ತಾರೆ, ಸಾಕಷ್ಟು ಪಾರ್ಸಲ್ ತರ್ತಾರೆ, ಅದು ಒಂದು ಕಡೆ ಇರ್ಬೋದು. ಇನ್ನೊಂದು ಈಗಾಗಲೇ ಬಸ್ ದುರಂತ ಆದ ಸಂದರ್ಭದಲ್ಲಿ ಬಸ್ಸಿಗೆ ಎಕ್ಸಿಟ್ ಡೋರ್ ಅಂತ ಇರುತ್ತೆ, ಎಲ್ಲೋ ಒಂದು ಕಡೆ ಎಕ್ಸಿಟ್ ಡೋರ್ಗಳು ಇದ್ದು ಇಲ್ದಂಗದ ಅಂತ ಹೇಳ್ಬೋದು. ನೋಡ್ಬೋದು ನೀವು. ಈಗಾಗಲೇ ಈ ಒಂದು ಬಸ್ ನಾವು ತೋರಿಸ್ತಾ ಇದ್ದೀವಿ. ಬೀದರಿಂದ ಮಂಗಳೂರು ಕಡೆ ದಿನ ಬೆಳಗಾದ್ರೆ ಈ ಒಂದು ಬಸ್ ಹೋಗ್ತದೆ. ಅದ್ರ ಹಿಂದ್ಗಡೆ ಎಕ್ಸಿಟ್ ಡೋರ್ ಇಕ್ಕಿದ್ದಾರೆ. ಅದ್ರ ನೋಡ್ಬೋದು ಯಾವ ರೀತಿ ಸಂಪೂರ್ಣವಾಗಿ ಏನಂದ್ರೆ ಎಕ್ಸಿಟ್ ಡೋರ್ ಬಂದ್ ಮಾಡಿದ್ದಾರೆ. ಒಳಗಡೆ ಕಾಣಿಸ್ತಾ ಇದೆ ಸೀಟ್ ಸಂಪೂರ್ಣವಾಗಿ. ಎಕ್ಸಿಟ್ ಡೋರ್ ಏನಂದ್ರೆ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಇಂಥ ಪ್ಯಾಕ್ ಮಾಡಿ ಎಕ್ಸಿಟ್ ಡೋರ್ ನಿಜಕ್ಕೂ ಓಪನ್ ಮಾಡ್ಲಿಕ್ಕೆ ಸಾಧ್ಯನಾ? ಈ ರೀತಿ ಪ್ಯಾಕ್ ಮಾಡೋರ ಪ್ರಯಾಣಿಕರು ಏನಾದರೂ ದುರಂತ ಆಯಿತು, ಏನಾದರೂ ಅನಾಹುತ ಆದಾಗ ನಿಜಕ್ಕೂ ಏನಾದ್ರು ಎಕ್ಸಿಟ್ ಡೋರ್ ಓಪನ್ ಮಾಡಿ ಅವ್ರ ಜೀವ ಉಳಿಸ್ಕೋಬಹುದಾ? ನೀವು ಸಹಜವಾಗಿ ಅಧಿಕಾರಿಗಳು ಗಮನಿಸಬೇಕು. ಬಸ್ ದುರಂತದಲ್ಲಿ ಈ ರೀತಿ ಜನ ಸಜೀವ ದಹನ ಆಗ್ಲಕ್ಕ ಈಗ ಸಾಕಷ್ಟು ಕಾರಣಗಳವ. ಇನ್ನೊಂದು ಈಗಾಗಲೇ ಸಾಕಷ್ಟು ಲಗೇಜನ್ನು ತುಂಬ್ತಾರೆ. ಲಗೇಜು ಓವರ್ಲೋಡ್ ಲಗೇಜ್ ತುಂಬಿದ ಕಾರಣ ಕೂಡ ಇಂಥ ಒಂದು ಘಟನೆ ಆಗ್ಬೋದು. ಇನ್ನೊಂದು ಬಸ್ ತೋರಿಸ್ತೀವಿ ನಾವು, ನೋಡ್ಬೋದು ನೀವು. ಈ ಬಸ್ಸಿಗೆ ಕೂಡ ಲಗೇಜ್ ಇರ್ಬೋದು, ಎಕ್ಸಿಟ್ ಡೋರ್ ಇರ್ಬೋದು, ಸಾಕಷ್ಟು ಒಂದು ನ್ಯೂನತೆಗಳವ. ಆ ಹಿನ್ನೆಲೆಯಲ್ಲಿ ಗೊತ್ತಾ ರಸ್ತೆ ಅಪಘಾತಗಳು ಸಹಜವಾಗಿ ಆಗ್ಲತ್ತವ ಅಂತ ಹೇಳ್ಬೋದು. ರಸ್ತೆ ಈಗಾಗಲೇ ಅಪಘಾತ ಆಗಿದೆ. 9 ಜನ ಸಜೀವ ದಹನ ಆಗಿದ್ದಾರೆ. ಅದಕ್ಕೆ ಎಲ್ಲೋ ಒಂದು ಕಡೆ ಓವರ್ಲೋಡ್ ಲಗೇಜ್ ಇರ್ಬೋದು, ಮತ್ತು ಅದೇ ರೀತಿ ಎಕ್ಸಿಟ್ ಡೋರ್ ಏನದಂದ್ರೆ ಎಕ್ಸಿಟ್ ಡೋರ್ ಸಮಸ್ಯೆ ಇರ್ಬೋದು. ಇಲ್ಲಿ ಎಕ್ಸಿಟ್ ಡೋರ್ ಇದೆ, ಆದರೆ ಇವರು ಇಕ್ಕಿದ್ದಾರೆ, ಆದರೆ ಪ್ಯಾಕ್ ಮಾಡಿಲ್ಲ. ಆದರೆ ಟೋಟಲಿ ಈ ರೀತಿ
ಎಲ್ಲೋ ಒಂದು ಕಡೆ ಏನು ಬಸ್ಸಲ್ಲಿ ತುರ್ತಾಗಿ ಎಕ್ಸಿಟ್ ಡೋರ್ಗಳಿರ್ತಾವೆ, ಆ ಎಕ್ಸಿಟ್ ಡೋರ್ಗಳು ಇದ್ದೂ ಇಲ್ಲದಂತಿದ್ದ ಕಾರಣ ಆ ರಸ್ತೆ ಅಪಘಾತಗಳು, ಬಸ್ಸು ದುರಂತ ಸಂದರ್ಭದಲ್ಲಿ ಆ ಪ್ರಯಾಣಿಕರು ತಮ್ಮ ಜೀವ ಉಳಿಸ್ಕೊಳ್ಳೋಕ್ಕಾಗದೆ ಬಸ್ಸಿನಲ್ಲಿ ಸಜೀವ ದಹನ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ರಾಜಧಾನಿ ಬೆಂಗಳೂರಿಂದ ಹೊರಟ ಖಾಸಗಿ ಬಸ್ಸು ಚಿತ್ರದುರ್ಗ ಬಳಿ ಭೀಕರ ಅಪಘಾತದಿಂದ ಈಗಾಗಲೇ ಬಸ್ಸಿಗೆ ಬೆಂಕಿ ಹತ್ಕೊಂಡಿದೆ. ಅದರಲ್ಲಿ ಸಾಕಷ್ಟು 9 ರಿಂದ 10 ಜನ ಸಜೀವ ದಹನ ಆಗಿದ್ದಾರೆ. ಜನರಲ್ಲಿ ಸಾಕಷ್ಟು ಒಂದು ಪ್ರಶ್ನೆ ಮೂಡ್ಲತ್ತ, ಬಸ್ ಈ ರೀತಿ ಯಾಕೆ ಆಕ್ಸಿಡೆಂಟ್ ಆಗಿ ಅನ್ನೋದೊಂದು ದುರಂತಗಳಾಗ್ಲತ್ತವ. ಈಗಾಗಲೇ ತೆಲಂಗಾಣದ ಆಂಧ್ರದ ಕರ್ನೂಲ್ ಬಳಿ ಇತ್ತೀಚೆಗೆ ಒಂದು ಘಟನೆ ಆಗಿತ್ತು. ಬಸ್ ಸಂಪೂರ್ಣವಾಗಿ ಸುಟ್ಟು ಸಜೀವ ದಹನ ಆಗಿದ್ದರು ಪ್ರಯಾಣಿಕರು. ಈಗ ನಮ್ಮ ಚಿತ್ರದುರ್ಗ ಬಳಿ ಅದರ ನಿಜಕ್ಕೂ ನಾವು ಖಾಸಗಿ ಬಸ್ ತೋರಿಸ್ತೀವಿ. ಈ ರೀತಿ ಖಾಸಗಿ ಬಸ್ಗಳೇನದಂದ್ರೆ ಎಲ್ಲೋ ಒಂದು ಕಡೆ ಓವರ್ಲೋಡ್ ಏನದಂದ್ರೆ ಸಾಕಷ್ಟು ಏನಂದ್ರೆ ಮಾಲ್ ತರ್ತಾರೆ, ಸಾಕಷ್ಟು ಪಾರ್ಸಲ್ ತರ್ತಾರೆ, ಅದು ಒಂದು ಕಡೆ ಇರ್ಬೋದು. ಇನ್ನೊಂದು ಈಗಾಗಲೇ ಬಸ್ ದುರಂತ ಆದ ಸಂದರ್ಭದಲ್ಲಿ ಬಸ್ಸಿಗೆ ಎಕ್ಸಿಟ್ ಡೋರ್ ಅಂತಿರ್ತಾ, ಎಲ್ಲೋ ಒಂದು ಕಡೆ ಎಕ್ಸಿಟ್ ಡೋರ್ಗಳು ಇದ್ದು ಇಲ್ದಂಗದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಈ ಒಂದು ಬಸ್ ನಾವು ತೋರಿಸ್ತಾ ಇದ್ದೀವಿ. ಬೀದರಿಂದ ಮಂಗಳೂರು ಕಡೆ ದಿನ ಬೆಳಗಾದ್ರೆ ಈ ಒಂದು ಬಸ್ ಹೋಗ್ತದೆ, ಅದ್ರ ಹಿಂದ್ಗಡೆ ಎಕ್ಸಿಟ್ ಡೋರ್ ಇಕ್ಕಿದ್ದಾರೆ. ಅದ್ರ ನೋಡ್ಬೋದು ಯಾವ ರೀತಿ ಸಂಪೂರ್ಣವಾಗಿ ಏನಂದ್ರೆ ಎಕ್ಸಿಟ್ ಡೋರ್ ಬಂದ್ ಮಾಡಿದ್ದಾರೆ. ಒಳಗಡೆ ಕಾಣಿಸ್ತಾ ಇದೆ ಸೀಟ್ ಸಂಪೂರ್ಣವಾಗಿ. ಎಕ್ಸಿಟ್ ಡೋರ್ ಏನಂದ್ರೆ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಇಂಥ ಪ್ಯಾಕ್ ಮಾಡಿ ಎಕ್ಸಿಟ್ ಡೋರ್ ನಿಜಕ್ಕೂ ಓಪನ್ ಮಾಡ್ಲಿಕ್ಕೆ ಸಾಧ್ಯನಾ? ಈ ರೀತಿ ಪ್ಯಾಕ್ ಮಾಡೋರ ಪ್ರಯಾಣಿಕರು ಏನಾದರೂ ದುರಂತ ಆಯಿತು, ಏನಾದರೂ ಅನಾಹುತ ಆದಾಗ ನಿಜಕ್ಕೂ ಏನಾದ್ರು ಎಕ್ಸಿಟ್ ಡೋರ್ ಓಪನ್ ಮಾಡಿ ಅವ್ರ ಜೀವ ಉಳಿಸ್ಕೋಬಹುದಾ? ನೀವು ಸಹಜವಾಗಿ ಅಧಿಕಾರಿಗಳು ಗಮನಿಸಬೇಕು. ಬಸ್ ದುರಂತದಲ್ಲಿ ಈ ರೀತಿ ಜನ ಸಜೀವ ದಹನ ಆಗ್ಲಕ್ಕ ಈಗ ಸಾಕಷ್ಟು ಕಾರಣಗಳವ. ಇನ್ನೊಂದು ಈಗಾಗಲೇ ಸಾಕಷ್ಟು ಲಗೇಜನ್ನು ತುಂಬ್ತಾರೆ. ಲಗೇಜು ಓವರ್ಲೋಡ್ ಲಗೇಜ್ ತುಂಬಿದ ಕಾರಣ ಕೂಡ ಇಂಥ ಒಂದು ಘಟನೆ ಆಗ್ಬೋದು. ಇನ್ನೊಂದು ಬಸ್ ತೋರಿಸ್ತೀವಿ ನಾವು, ನೋಡ್ಬೋದು ನೀವು. ಈ ಬಸ್ಸಿಗೆ ಕೂಡ ಲಗೇಜ್ ಇರ್ಬೋದು, ಎಕ್ಸಿಟ್ ಡೋರ್ ಇರ್ಬೋದು, ಸಾಕಷ್ಟು ಒಂದು ನ್ಯೂನತೆಗಳವ. ಆ ಹಿನ್ನೆಲೆಯಲ್ಲಿ ಗೊತ್ತಾ ರಸ್ತೆ ಅಪಘಾತಗಳು ಸಹಜವಾಗಿ ಆಗ್ಲತ್ತವ ಅಂತ ಹೇಳ್ಬೋದು. ರಸ್ತೆ ಈಗಾಗಲೇ ಅಪಘಾತ ಆಗಿದೆ, 9 ಜನ ಸಜೀವ ದಹನ ಆಗಿದ್ದಾರೆ. ಅದಕ್ಕೆ ಎಲ್ಲೋ ಒಂದು ಕಡೆ ಓವರ್ಲೋಡ್ ಲಗೇಜ್ ಇರ್ಬೋದು, ಮತ್ತು ಅದೇ ರೀತಿ ಎಕ್ಸಿಟ್ ಡೋರ್ ಏನದಂದ್ರೆ ಎಕ್ಸಿಟ್ ಡೋರ್ ಸಮಸ್ಯೆ ಇರ್ಬೋದು. ಇಲ್ಲಿ ಎಕ್ಸಿಟ್ ಡೋರ್ ಇದೆ, ಆದರೆ ಇವರು ಇಕ್ಕಿದ್ದಾರೆ, ಆದರೆ ಪ್ಯಾಕ್ ಮಾಡಿಲ್ಲ. ಆದರೆ ಟೋಟಲಿ ಈ ರೀತಿ ಎಲ್ಲೋ ಒಂದು ಕಡೆ ಬಸ್ಸಲ್ಲಿ ತುರ್ತಾಗಿ ಎಕ್ಸಿಟ್ ಡೋರ್ಗಳಿರ್ತಾವೆ, ಆ ಎಕ್ಸಿಟ್ ಡೋರ್ಗಳು ಇದ್ದೂ ಇಲ್ಲದಂತಿದ್ದ ಕಾರಣ ಆ ರಸ್ತೆ ಅಪಘಾತಗಳು, ಬಸ್ಸು ದುರಂತ ಸಂದರ್ಭದಲ್ಲಿ ಆ ಪ್ರಯಾಣಿಕರು ತಮ್ಮ ಜೀವ ಉಳಿಸ್ಕೊಳ್ಳೋಕ್ಕಾಗದೆ ಬಸ್ಸಿನಲ್ಲಿ ಸಜೀವ ದಹನ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ರಾಜಧಾನಿ ಬೆಂಗಳೂರಿಂದ ಹೊರಟ ಖಾಸಗಿ ಬಸ್ಸು ಚಿತ್ರದುರ್ಗ ಬಳಿ ಭೀಕರ ಅಪಘಾತದಿಂದ ಈಗಾಗಲೇ ಬಸ್ಸಿಗೆ ಬೆಂಕಿ ಹತ್ಕೊಂಡಿದೆ. ಅದರಲ್ಲಿ ಸಾಕಷ್ಟು 9 ರಿಂದ 10 ಜನ ಸಜೀವ ದಹನ ಆಗಿದ್ದಾರೆ. ಜನರಲ್ಲಿ ಸಾಕಷ್ಟು ಒಂದು ಪ್ರಶ್ನೆ ಮೂಡ್ಲತ್ತ, ಬಸ್ ಈ ರೀತಿ ಯಾಕೆ ಆಕ್ಸಿಡೆಂಟ್ ಆಗಿ ಅನ್ನೋದೊಂದು ದುರಂತಗಳಾಗ್ಲತ್ತವ. ಈಗಾಗಲೇ ತೆಲಂಗಾಣದ ಆಂಧ್ರದ ಕರ್ನೂಲ್ ಬಳಿ ಇತ್ತೀಚೆಗೆ ಒಂದು ಘಟನೆ ಆಗಿತ್ತು. ಬಸ್ ಸಂಪೂರ್ಣವಾಗಿ ಸುಟ್ಟು ಸಜೀವ ದಹನ ಆಗಿದ್ದರು ಪ್ರಯಾಣಿಕರು. ಈಗ ನಮ್ಮ ಚಿತ್ರದುರ್ಗ ಬಳಿ ಅದ್ರ ನಿಜಕ್ಕೂ ನಾವು ಖಾಸಗಿ ಬಸ್ ತೋರಿಸ್ತೀವಿ. ಈ ರೀತಿ ಖಾಸಗಿ ಬಸ್ಗಳೇನದಂದ್ರೆ ಎಲ್ಲೋ ಒಂದು ಕಡೆ ಓವರ್ಲೋಡ್ ಏನದಂದ್ರೆ ಸಾಕಷ್ಟು ಏನಂದ್ರೆ ಮಾಲ್ ತರ್ತಾರೆ, ಸಾಕಷ್ಟು ಪಾರ್ಸಲ್ ತರ್ತಾರೆ, ಅದು ಒಂದು ಕಡೆ ಇರ್ಬೋದು. ಇನ್ನೊಂದು ಈಗಾಗಲೇ ಬಸ್ ದುರಂತ ಆದ ಸಂದರ್ಭದಲ್ಲಿ ಬಸ್ಸಿಗೆ ಎಕ್ಸಿಟ್ ಡೋರ್ ಅಂತಿರ್ತಾ, ಎಲ್ಲೋ ಒಂದು ಕಡೆ ಎಕ್ಸಿಟ್ ಡೋರ್ಗಳು ಇದ್ದು ಇಲ್ದಂಗದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಈ ಒಂದು ಬಸ್ ನಾವು ತೋರಿಸ್ತಾ ಇದ್ದೀವಿ. ಬೀದರಿಂದ ಮಂಗಳೂರು ಕಡೆ ದಿನ ಬೆಳಗಾದ್ರೆ ಈ ಒಂದು ಬಸ್ ಹೋಗ್ತದೆ, ಅದ್ರ ಹಿಂದ್ಗಡೆ ಎಕ್ಸಿಟ್ ಡೋರ್ ಇಕ್ಕಿದ್ದಾರೆ. ಅದ್ರ ನೋಡ್ಬೋದು ಯಾವ ರೀತಿ ಸಂಪೂರ್ಣವಾಗಿ ಏನಂದ್ರೆ ಎಕ್ಸಿಟ್ ಡೋರ್ ಬಂದ್ ಮಾಡಿದ್ದಾರೆ. ಒಳಗಡೆ ಕಾಣಿಸ್ತಾ ಇದೆ ಸೀಟ್ ಸಂಪೂರ್ಣವಾಗಿ. ಎಕ್ಸಿಟ್ ಡೋರ್ ಏನಂದ್ರೆ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಇಂಥ ಪ್ಯಾಕ್ ಮಾಡಿ ಎಕ್ಸಿಟ್ ಡೋರ್ ನಿಜಕ್ಕೂ ಓಪನ್ ಮಾಡ್ಲಿಕ್ಕೆ ಸಾಧ್ಯನಾ? ಈ ರೀತಿ ಪ್ಯಾಕ್ ಮಾಡೋರ ಪ್ರಯಾಣಿಕರು ಏನಾದರೂ ದುರಂತ ಆಯಿತು, ಏನಾದರೂ ಅನಾಹುತ ಆದಾಗ ನಿಜಕ್ಕೂ ಏನಾದ್ರು ಎಕ್ಸಿಟ್ ಡೋರ್ ಓಪನ್ ಮಾಡಿ ಅವ್ರ ಜೀವ ಉಳಿಸ್ಕೋಬಹುದಾ? ನೀವು ಸಹಜವಾಗಿ ಅಧಿಕಾರಿಗಳು ಗಮನಿಸಬೇಕು. ಬಸ್ ದುರಂತದಲ್ಲಿ ಈ ರೀತಿ ಜನ ಸಜೀವ ದಹನ ಆಗ್ಲಕ್ಕ ಈಗ ಸಾಕಷ್ಟು ಕಾರಣಗಳವ. ಇನ್ನೊಂದು ಈಗಾಗಲೇ ಸಾಕಷ್ಟು ಲಗೇಜನ್ನು ತುಂಬ್ತಾರೆ. ಲಗೇಜು ಓವರ್ಲೋಡ್ ಲಗೇಜ್ ತುಂಬಿದ ಕಾರಣ ಕೂಡ ಇಂಥ ಒಂದು ಘಟನೆ ಆಗ್ಬೋದು. ಇನ್ನೊಂದು ಬಸ್ ತೋರಿಸ್ತೀವಿ ನಾವು, ನೋಡ್ಬೋದು ನೀವು. ಈ ಬಸ್ಸಿಗೆ ಕೂಡ ಲಗೇಜ್ ಇರ್ಬೋದು, ಎಕ್ಸಿಟ್ ಡೋರ್ ಇರ್ಬೋದು, ಸಾಕಷ್ಟು ಒಂದು ನ್ಯೂನತೆಗಳವ. ಆ ಹಿನ್ನೆಲೆಯಲ್ಲಿ ಗೊತ್ತಾ ರಸ್ತೆ ಅಪಘಾತಗಳು ಸಹಜವಾಗಿ ಆಗ್ಲತ್ತವ ಅಂತ ಹೇಳ್ಬೋದು. ರಸ್ತೆ ಈಗಾಗಲೇ ಅಪಘಾತ ಆಗಿದೆ, 9 ಜನ ಸಜೀವ ದಹನ ಆಗಿದ್ದಾರೆ.
ಅದಕ್ಕೆ ಎಲ್ಲೋ ಒಂದು ಕಡೆ ಓವರ್ಲೋಡ್ ಲಗೇಜ್ ಇರ್ಬೋದು, ಮತ್ತು ಅದೇ ರೀತಿ ಎಕ್ಸಿಟ್ ಡೋರ್ ಏನದ ಅಂದ್ರೆ ಎಕ್ಸಿಟ್ ಡೋರ್ ಸಮಸ್ಯೆ ಇರ್ಬೋದು. ಇಲ್ಲಿ ಎಕ್ಸಿಟ್ ಡೋರ್ ಇದೆ, ಆದರೆ ಇವರು ಇಕ್ಕಿದಾರ, ಆದರೆ ಪ್ಯಾಕ್ ಮಾಡಿಲ್ಲ. ಆದರೆ ಟೋಟಲಿ ಈ ರೀತಿ ಎಲ್ಲೋ ಒಂದು ಕಡೆ ಏನು ಬಸ್ಸಲ್ಲಿ ತುರ್ತಾಗಿ ಎಕ್ಸಿಟ್ ಡೋರ್ಗಳಿರ್ತಾವೆ, ಆ ಎಕ್ಸಿಟ್ ಡೋರ್ಗಳು ಇದ್ದೂ ಇಲ್ಲದಂತಿದ್ದ ಕಾರಣ ಆ ರಸ್ತೆ ಅಪಘಾತಗಳು, ಬಸ್ಸು ದುರಂತ ಸಂದರ್ಭದಲ್ಲಿ ಆ ಪ್ರಯಾಣಿಕರು ತಮ್ಮ ಜೀವ ಉಳಿಸ್ಕೊಳ್ಳೋಕ್ಕಾಗದೆ ಬಸ್ಸಿನಲ್ಲಿ ಸಜೀವ ದಹನ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.